ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಆಪಲ್ನವರು ಐಫೋನಿಗೆ iOS 18ನ ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ಮುಂದಿನ 1-2 ತಿಂಗಳ ಒಳಗೆ ನಿಮ್ಮ ಫೋನಿಗೆ ಈ ಒಂದು iOS 18 ಬರಬಹುದು. ಈ ಒಂದು iOS 18 ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಅಂದರೆ ಎಲ್ಲ ಫೋನ್ಗಳಿಗೂ ಸಹ AI ಇಂಟಿಗ್ರೇಷನ್ ಆಗಿಬಿಟ್ಟಿದೆ ಆ್ಯಂಡ್ರಾಯ್ಡಲ್ಲಿ. ಆದರೆ ಲೇಟಾಗಿ ಆಪಲ್ನವರು ಈ ಒಂದು iOS 18 ಮುಖಾಂತರ ಐಫೋನ್ಗಳಿಗೆ AI ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಕಾರಣದಿಂದ ಆಪಲ್ ಐಫೋನ್ ಯೂಸರ್ಸಿಗೆ ಈ ಒಂದು OS ತುಂಬ ಇಂಪಾರ್ಟೆಂಟು. ಹಾಗಾದರೆ ಯಾವುದೆಲ್ಲ ಫೋನ್ಗಳಿಗೆ ಈ ಒಂದು iOS 18 ಅಪ್ಡೇಟ್ ಬರ್ತಾ ಇದೆ ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಹತ್ರ ಏನಾದರೂ ಐಫೋನ್ SE ಸೆಕೆಂಡ್ ಜನರೇಷನ್ ಇದ್ದರೆ ಅಪ್ಡೇಟ್ ಬರುತ್ತೆ. ಅದಾದ ನಂತರ ಐಫೋನ್ XR ಲಾಂಚ್ ಆದಮೇಲೆ ಯಾವುದೆಲ್ಲ ಫೋನ್ ಲಾಂಚ್ ಆಗಿದೆ ಎಲ್ಲ ಫೋನ್ಗೂ ಸಹ ಈ ಒಂದು iOS 18 ಸಪೋರ್ಟ್ ಆಗುತ್ತೆ. ಐಫೋನ್ XR, XS ಮ್ಯಾಕ್ಸು, ಐಫೋನ್ XX, ಐಫೋನ್ 11 ಸೀರೀಸು, 12 ಸೀರೀಸು, 13 ಸೀರೀಸು, 14 ಸೀರೀಸು, 15 ಸೀರೀಸು ಈ ಎಲ್ಲ ಫೋನ್ಗಳಿಗೂ ಸಹ ಈ ಒಂದು iOS 18 ಅಪ್ಡೇಟ್ ಬರುತ್ತೆ. ಐಫೋನ್ Xಗೆ, ಐಫೋನ್ 10ಗೆ ಬರಲ್ಲ. ಆ ಫೋನ್ ಲಾಂಚ್ ಆಗಿ 7 ವರ್ಷ ಆಗಿದೆ. ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರೆ, ಬಟ್ iOS 18 ಅಪ್ಡೇಟ್ ಬರುವುದಿಲ್ಲ. ಆ ಫೋನ್ ಇರೋರಿಗೆ ಬೇಜಾರಾಗುವಂಥ ವಿಷಯ. ಮೆಜಾರಿಟಿ ಜನ ಎಲ್ಲ ಅಪ್ಗ್ರೇಡ್ ಆಗಿರ್ತಾರೆ ನಂಗೆ ಅನ್ನಿಸ್ದಂಗೆ. ಬಟ್ ಸ್ಟಿಲ್ ಆಪಲ್ನವರು 6-7 ವರ್ಷ OS ಅಪ್ಡೇಟ್ನ ಕೊಡ್ತಾರಲ್ವ, ಅದೇ ಒಂದು ದೊಡ್ಡ ವಿಷಯ ಅಂತ ಅನಿಸುತ್ತೆ. ನಾನು ಈ ಒಂದು iOS 18 ಅಪ್ಡೇಟ್ಸನ್ನು ಏನೆಲ್ಲ ಚೇಂಜಸ್ ಆಗಿದೆ, ಏನೆಲ್ಲ ಒಂದು AI ಫೀಚರ್ ಬಂದಿದೆ ಅದು ನೋಡಿದ್ಮೇಲೆ ನಂಗೆ ಅನಿಸಿದ್ದು ಅಂಥ ಯುನೀಕಾಗಿ ಏನು ಆಪಲ್ನವ್ರು ಏನು ತಗೊಂಬಂದಿಲ್ಲ. ಆಲ್ರೆಡಿ ಆ್ಯಂಡ್ರಾಯ್ಡಲ್ಲಿರೋದನ್ನೇ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡಿ ತಗೊಂಬಂದಿದ್ದಾರೆ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಕೆಲವೊಂದು ಇಂಟ್ರೆಸ್ಟಿಂಗ್ ಹೊಸ ಫೀಚರ್ಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಮೊದಲನೇದಾಗಿ iOS 18 ಮುಖಾಂತರ ಏನೆಲ್ಲ ಯೂಸರ್ ಇಂಟರ್ಫೇಸ್ನಲ್ಲಿ ಚೇಂಜ್ ಆಗ್ತಾ ಇದೆ ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಇನ್ಮೇಲೆ ನಿಮ್ಮ ಹೋಮ್ ಸ್ಕ್ರೀನ್ನ ಪರ್ಸ್ನಲೈಸ್ ಮಾಡ್ಬೋದು, ಆಯಿತಾ. ಫೈನಲಿ ಆ್ಯಂಡ್ರಾಯ್ಡಿಗೆ 10 ವರ್ಷ ಮುಂಚೆನೇ ಬಂದಿತ್ತು ಗುರು. ನಾವು ಹೋಮ್ ಸ್ಕ್ರೀನ್ನ ಐಕಾನ್ ಎಲ್ಲಿಗೆ ಬೇಕಲ್ಲಿಗೆ ಚೇಂಜ್ ಮಾಡ್ಬೋದು, ಐಕಾನ್ನೇ ಚೇಂಜ್ ಮಾಡ್ಬೋದು, ಐಕಾನಿನ ಕಲರ್ ಚೇಂಜ್ ಮಾಡ್ಬೋದು. ಎಲ್ಲ ಫೀಚರ್ ಆ್ಯಂಡ್ರಾಯ್ಡಲ್ಲಿ ಯಾವುದೋ ಕಾಲದಲ್ಲೇ ಇತ್ತು. ಫೈನಲಿ ಆಪಲ್ನವರು ಈ ಒಂದು iOS 18 ಮುಖಾಂತರ ಈ ಒಂದು ಫೀಚರ್ನ ತೊಗೊಂಬಂದಿದ್ದಾರೆ. ಸೊ ನೀವು ಐಕಾನ್ಸ್ಗಳನ್ನ ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೊಬೋದು ಇನ್ಮೇಲೆ. ಫೈನಲಿ ಈ ಅಪ್ಡೇಟ್ ಯಾವುದೋ ಕಾಲದಲ್ಲೇ ಇತ್ತು ಆ್ಯಂಡ್ರಾಯ್ಡಲ್ಲಿ. ಮತ್ತು ಐಕಾನ್ ಕಲರ್ಸನ್ನು ಚೇಂಜ್ ಮಾಡ್ಬೋದು. ಡಾರ್ಕ್ ಮೋಡ್ ಇದ್ದರೆ ನೀವು ಅದನ್ನು ಬೇಕಾದ್ರೆ ಚೇಂಜ್ ಮಾಡ್ಬೋದು. ಡಿಫ್ರೆಂಟಾಗಿ ನೀವಿನ್ನು ನಿಮ್ಮ ಹೋಮ್ ಸ್ಕ್ರೀನ್ನ ಚೇಂಜ್ ಮಾಡ್ಕೊಬೋದು. ಅದಷ್ಟೇ ಅಲ್ಲ, ಟಾಸ್ಕ್ ಬಾರ್ ಕೂಡ ಅಷ್ಟೇ, ಆಯಿತಾ. ಸೊ ಟಾಸ್ಕ್ ಬಾರ್ ನೀವು ಮೇಲಿಂದ ಕೆಳಗೆ ಎಳಿತೀರಲ್ವಾ, ಸೊ ಅದನ್ನು ಕೂಡ ನೀವು ರೀಸೈಜ್ ಮಾಡ್ಬೋದು. ಅದೇ ಟಾಸ್ಕ್ ಬಾರ್ನ ಇನ್ನೊಂದ್ಸಲ ನೀವು ಸ್ಲೈಡ್ ಮಾಡಿದ್ರೆ ನಿಮಗೆ ಸ್ಮಾರ್ಟ್ ಹೋಮ್ ಸ್ಕ್ರೀನ್ ಸಿಗುತ್ತೆ, ಮ್ಯೂಸಿಕ್ ಕಂಟ್ರೋಲ್ಸ್ ಅಲ್ಲೇ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಎಷ್ಟು ಬೇಕಾದರೂ ದೊಡ್ಡದಾಗಿ ಮಾಡ್ಕೊಬೋದು. ತೋರಿಸ್ತಾ ಇದ್ದೀನಿ. ಹೋಮ್ ಸ್ಕ್ರೀನಿಂದು ನೀವು ಕಲರ್ಸ್ ನೋಡ್ತಾ ಇದ್ದೀರಲ್ವ, ಐಕಾನಿಂದು ನಿಮ್ಗೆ ಇಷ್ಟ ಬಂದಂಥ ಕಲರ್, ನಿಮ್ಮದು ವಾಲ್ಪೇಪರ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಕಲರ್ಸನ್ನು ನೀವು ಐಕಾನ್ಸ್ನೆಲ್ಲ ಚೇಂಜ್ ಮಾಡೋ ಥರ ಎಲ್ಲ ಕೊಟ್ಟಿದ್ದಾರೆ, ಆಯಿತಾ. ಸೊ ಹೆವಿ ಯುನೀಕ್ ಆಗಿದೆ. ಬಟ್ ಆಪಲ್ ಯೂಸರ್ಸಿಗೆ ಹೆವಿ ಯೂನೀಕ್ ಆಗಿದೆ. ಇದನ್ನು ನಾವು ಆ್ಯಂಡ್ರಾಯ್ಡ್ ಯೂಸರ್ಸು ಯಾವುದೋ ಕಾಲದಲ್ಲೇ ನೋಡಿದ್ದೀವಿ. ಈಗ ಆಪಲ್ ಯೂಸರ್ಸು ಫುಲ್ಲು ಖುಷಿ ಪಡ್ತಾ ಇರ್ತಾರೆ ಈ ಒಂದು ಹೊಸ ಅಪ್ಡೇಟಿಗೆ. ಅದನ್ನು ಬಿಟ್ಟರೆ ಈ ಒಂದು ಫೋಟೋಸ್ ಅಪ್ಲಿಕೇಶನ್ ಇದೆ, ಅದರಲ್ಲಿ ಆರ್ಗನೈಸ್ ತುಂಬ ಚೆನ್ನಾಗಿ ಆಗ್ತಿದೆಯಂತ ಈಗ, ಆಯಿತಾ. ಸೊ ಡೇಟ್ ವೈಸು, ಇಯರ್ ವೈಸ್ ಎಲ್ಲ ನೀವು ಆರ್ಗನೈಸ್ ಮಾಡ್ಕೊಬೋದು. ಅದು ಆಟೋಮೆಟಿಕ್ಕಾಗಿ ಅಂದರೆ ಮುಂಚೆನೇ ಇದೆ, ಬಟ್ ಇನ್ನೂ ಅಡ್ವಾನ್ಸ್ ಮಾಡಿದ್ದಾರೆ ಅಷ್ಟೇ, ಆಯಿತಾ. ನಿಮ್ಮ ಫೇಸ್ ರೆಕಗ್ನೈಸ್ ಮಾಡಿ ಆಲ್ರೆಡಿ ಹಳೆ iOS ಅಲ್ಲೂ ಇತ್ತೋದು, ಇನ್ನೂ ಅಡ್ವಾನ್ಸ್ ಆಗಿದೆ ಅಂತೆ, ಆಯಿತಾ. ಸೊ ನಿಮ್ಮ ಫೋಟೋನ ಒಂದು ಕಡೆ ಹಾಕುತ್ತೆ, ಚೆನ್ನಾಗಿ ಆರ್ಗನೈಸ್ ಮಾಡುತ್ತೆ. ಸೊ ಇದನ್ನು ಇನ್ನೂ ಅಡ್ವಾನ್ಸ್ ಮಾಡಿದಾರಂತೆ. ಮತ್ತು iMessageಲ್ಲಿ ಕೆಲವೊಂದು ಯುನೀಕಾಗಿ ಪಾಪೆಲ್ಲ ಆಗುತ್ತೆ ಗೊತ್ತಾ, ಡಿಫ್ರೆಂಟ್ iOS ಟು iOS ಮೆಸೇಜ್ ಮಾಡೋರಿಗೆ ಯುನೀಕ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಯಾವುದೇ ನೆಟ್ವರ್ಕ್ ಇಲ್ಲದ ರೀತಿ ಸ್ಯಾಟಲೈಟ್ ಮುಖಾಂತರ ಕೂಡ ನೀವು ಇನ್ಮೇಲೆ ವಿತೌಟ್ ನೆಟ್ವರ್ಕ್ ಯಾವುದೋ ಒಂದು ಕಾಡಿಗೆ ಹೋದರೂ ಸಹ ನೀವು ಮೆಸೇಜನ್ನು ಕಳಿಸ್ಬೋದು. ನಂಗೆ ಅನ್ನಿಸ್ದಂಗೆ ಆ ಒಂದು ಫೀಚರ್ ನಮ್ಮ ದೇಶದಲ್ಲಿ ಇನ್ನೂ ಸಪೋರ್ಟ್ ಆಗಲ್ಲ. ಮೋಸ್ಟ್ಲಿ US ಬೇರೆ ದೇಶಗಳಲ್ಲಿ ಸಪೋರ್ಟ್ ಆಗ್ಬೋದು. ಮತ್ತು RCS ಮೆಸೇಜಿಂಗ್ ಕೂಡ ಇದೀಗ ಸಪೋರ್ಟ್ ಆಗುತ್ತೆ ಈ ಮೆಸೇಜ್ನಲ್ಲಿ. ಸೊ ನೀವು ಆರಾಮಾಗಿ ಫೋಟೋಸು ಎಲ್ಲದನ್ನು ಕೂಡ ಈ ಮೆಸೇಜ್ನ ಆ್ಯಂಡ್ರಾಯ್ಡ್ ಫೋನ್ಗೂ ಕಳಿಸ್ಬೋದು, ಆ್ಯಂಡ್ರಾಯ್ಡಿಂದ ಈಗ ನೀವು iMessageಗೂ ಸಹ ಕಳಿಸ್ಬೋದು. ಬಟ್ ಈ ಒಂದು ಏನು ಇಂಟಿಗ್ರೇಷನ್ ಅಂದರೆ ಎಕ್ಸ್ಪೀರಿಯೆನ್ಸು ಈ iMessage ತುಂಬ ಚೆನ್ನಾಗಿರುತ್ತೆ. ನೀವು ಆ್ಯಂಡ್ರಾಯ್ಡಿಂದ iMessageಗೆ ಕಳಿಸಿದ್ರೆ ಅಂಥ ಇಂಟ್ರೆಸ್ಟಿಂಗ್ ಆಗಿರಲ್ಲ, ಆಯಿತಾ. ಚಾಟ್ ತುಂಬ ಫ್ಲೂಯೆಂಟ್ ಆಗಿರಲ್ಲ ಅಂತ ಪರ್ಸನಲಿ ನನಗೆ ಅನಿಸುತ್ತೆ. ಸೊ ಇದನ್ನು ಬಿಟ್ಟರೆ ನೀವು ಮೇಲ್ಸ್ನೆಲ್ಲ ಅದು ಆಟೋಮೆಟಿಕ್ ಆರ್ಗನೈಸ್ ಮಾಡುತ್ತೆ, ತುಂಬ ಚೆನ್ನಾಗಿ ಪ್ರಮೋಷನಲ್ ಇದ್ರೆ ಅದನ್ನು ಸಪ್ರೇಟ್ ಮಾಡುತ್ತೆ.
ಅನೇಕ AI ಫೀಚರ್ಗಳು ಬಂದಿದ್ದಾವೆ. ಸೊ ಇದನ್ನು ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಈ ಆಪಲ್ ಮ್ಯಾಪ್, ನಂಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಎಷ್ಟು ಜನ ಯೂಸ್ ಮಾಡ್ತಾರೆ ಅಂತ. ಮೆಜಾರಿಟಿ ಜನ ನಮ್ಮ ದೇಶದಲ್ಲಿ ಗೂಗಲ್ ಮ್ಯಾಪ್ನ ಯೂಸ್ ಮಾಡ್ತಾರೆ. ಸೊ ಈ ಆಪಲ್ ಮ್ಯಾಪಿಗೆ ಹೈಕಿಂಗಿಗೂ ಕೂಡ ರೂಟ್ನೆಲ್ಲ ಕೊಡ್ತಾ ಇದ್ದಾರೆ ಆಯಿತಾ. ಸೊ ಹೈಕಿಂಗ್ ಯೂಶಲಿ ಯಾವುದೇ ಸ್ಟೇಟ್ ರೂಟ್ಗಳು ಯಾವುದೂ ಇರಲ್ಲ. ಸೊ ಎಲ್ಲಿ ಬೇಕಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಬೆಸ್ಟ್ ರೂಟನ್ನು ಇದು ನಿಮಗೆ ಸಜೆಸ್ಟ್ ಮಾಡುತ್ತೆ. ವಿತ್ ಹೈಕ್ ಮಾಡಿದ್ದು ಎಷ್ಟು ಮೇಲಕ್ಕೆ ಹೋಗಿದ್ದೀರಾ, ಎಷ್ಟು ಡೌನ್, ಇವೆಲ್ಲದನ್ನು ಕೂಡ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ಈ ರೀತಿ ಅನೇಕ ಫೀಚರ್ಸ್ಗಳು ಒಂದು iOS 18 ಮುಖಾಂತರ ಬರ್ತಿದೆ. ಮತ್ತು ಗೇಮ್ ಮೋಡ್ನ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿದಾರಂತೆ. ಸೊ ಬ್ಯಾಕ್ಗ್ರೌಂಡ್ ನೀವು ಗೇಮ್ ಆಡ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಏನು ಅಪ್ಲಿಕೇಶನ್ ರನ್ ಆಗ್ತಿರೋ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಜಾಸ್ತಿ ಪ್ರಿಯಾರಿಟಿನೇ ಒಂದು ಗೇಮ್ಗೆ ಕೊಡುತ್ತಂತೆ. ಸೊ ಚೆನ್ನಾಗಿ ನಿಮಗೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜೊತೆಗೆ ಈ ಒಂದು ಇಯರ್ಬಡ್ಸ್ ಇದೆ ಅಲ್ವಾ. ಸೊ ಅದೆಂಗಪ್ಪ ಅಂತ ಅಂದರೆ ನೀವೇನಾದರೂ ಕಂಟ್ರೋಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಬೇರೆ ಒಂದು ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಡಿಲೇ ಇರಲ್ವಂತೆ ನೀವು ಆಯಿತಾ. ಸೊ ನೀವು ಹೆಂಗೆ ಈ ಒಂದು ಐಫೋನಿಗೆಲ್ಲ ಕಂಟ್ರೋಲ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಲ್ವಾ. ಸೊ ಅದು ಕೂಡ ಅಷ್ಟೇ ಮತ್ತು ಇಯರ್ಬಡ್ಸ್ ಕೂಡ ಅಷ್ಟೇ. ವಿತೌಟ್ ಡಿಲೇ ನೀವು ಗೇಮನ್ನು ಈ ಬಡ್ಸ್ ಮುಖಾಂತರ ಮತ್ತು ಕಂಟ್ರೋಲ್ ಮುಖಾಂತರ ಆಡ್ಬೋದಂತೆ. ಸೊ ಈ ರೀತಿ ಫೀಚರ್ಗಳಿದ್ದಾವೆ. ಇನ್ನು ಡೈರೆಕ್ಟಾಗಿ ಐಪ್ಯಾಡಿಂದು ಕೆಲವೊಂದು ಹೊಸ ಫೀಚರ್ ಎಲ್ಲ ನನಗೇನು ಹೇಳಿದೆ ಎಲ್ಲ ಫೀಚರು ಒಂದು ಐಪ್ಯಾಡ್ಗೂ ಸಹ ಬರ್ತಾ ಇದೆ. ಸೇಮ್ ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಐಪ್ಯಾಡ್ ಅಪ್ಡೇಟ್ನಲ್ಲಿ ಮೊದಲನೇದಾಗಿ ಈ ಐಪ್ಯಾಡ್ಗೆ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ನ ಕೊಟ್ಟಿದ್ದು. ಇಷ್ಟು ದಿನ ಐಪ್ಯಾಡಲ್ಲಿ ಕ್ಯಾಲ್ಕುಲೇಟರ್ ಇರ್ತಿರಲಿಲ್ಲ. ಸೊ ಫೈನಲಿ ಒಂದು ಫೀಚರ್ ಬಂದಿದೆ. ಜೊತೆಗೆ ಈ ಕ್ಯಾಲ್ಕುಲೇಟರ್ ಒಳಗಡೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸನ್ನು ಈ ಒಂದು ಕ್ಯಾಲ್ಕುಲೇಟರ್ ಒಳಗಡೆ ನೀವು ಕೈಯಲ್ಲಿ ಬರೆದ್ಬಿಟ್ಟು, ಐಪ್ಯಾಡಿಂದು ಪೆನ್ ಇರುತ್ತಲ್ವಾ, ಸೊ ಈ ಪೆನ್ಸಿಲ್ ಯೂಸ್ ಮಾಡ್ಕೊಂಬಿಟ್ಟು ನೀವು ಆರಾಮಾಗಿ ನೀವು ಬರೆದ್ರಿ ಅಂತ ಅಂದರೆ ಒಂದು ಪ್ರಾಬ್ಲಮ್ಸನ್ನು ಬರೆದ್ರಿ ಅಂತ ಅಂದರೆ ಮ್ಯಾಥ್ಸ್ ಪ್ರಾಬ್ಲಮ್ಸನ್ನು ಅದೇ ಈಕ್ವಲ್ ಇದು ಮಾಡಿದ ತಕ್ಷಣ ಅದೇ ಆಟೋಮೆಟಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡುತ್ತೆ. ಸೊ ಈ ರೀತಿ ಅನೇಕ ಫೀಚರ್ಗಳನ್ನ ಇದನ್ನು ನೋಡೋಕ್ಕೆ ಹೋದ್ರೆ ಇದೊಂಥರ AI ಫೀಚರ್ ಆಯಿತಾ. ಇದನ್ನು ಐಪ್ಯಾಡಿಗೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿದ್ದಾರೆ ಪೆನ್ಸಿಲ್ ಸಪೋರ್ಟ್ನ ಮುಖಾಂತರ. ಸೊ ಸೇಮ್ ನಮಗೇನು iOS ಅಂದರೆ ಫೋನಿಂದ iOS ಏನಲ್ಲಿ ಫೀಚರ್ ಇದೆ ಎಲ್ಲದು ಐಪ್ಯಾಡ್ಗೂ ಸಹ ಬರುತ್ತೆ. ನೆಕ್ಸ್ಟು AI ಇಂಟಿಗ್ರೇಷನ್ ಯಾವ ರೀತಿ ಮಾಡಿದ್ದಾರೆ ನೋಡೋಣ ಆಯಿತಾ. ಆಪಲ್ನವರು ಇದಕ್ಕೆ ಆಪಲ್ ಇಂಟೆಲಿಜೆನ್ಸ್ ಅಂತ ಕರಿತಾ ಇದ್ದಾರೆ. ನಾನು ಚೆಕ್ ಮಾಡ್ದಂಗೆ ಏನಂತ ಯುನೀಕ್ ಆಗಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನ್ನಿಸ್ತಿಲ್ಲ. ನೀವು ಯಾವ ಸ್ಕ್ರೀನಲ್ಲಿ ಬೇಕಾದರೂ ನೀವು ಟೆಕ್ಸ್ಟ್ ಮಾಡ್ತಿರ್ಬೇಕಾದ್ರೂ ನೀವು ಈ AI ಪ್ರಾಂಪ್ಟನ್ನು ಓಪನ್ ಮಾಡಿ ಇಟ್ಕೊಬೋದು. ನೀವು ಟೈಪ್ ಮಾಡಿರೋದು ಸರಿ ಇದೆಯಾ ಇಲ್ವಾ ಅದನ್ನು ನೀವು ರೀರೈಟ್ ಮಾಡ್ಬೋದು. AI ಆಟೋಮೆಟಿಕ್ಕಾಗಿ ರೈಟ್ ಮಾಡಿ. ಇದೆಲ್ಲ ಫೀಚರ್ ಆಲ್ರೆಡಿ ಸ್ಯಾಮ್ಸಂಗಲ್ಲೂ ಇದೆ ಆಯಿತಾ. ಗ್ಯಾಲಕ್ಸಿ AI-ನಲ್ಲೂ ಇದೇ ಫೀಚರ್ ನಮಗೆ ಸಿಗುತ್ತೆ. ಸಮ್ಮರೈಸ್ ಮಾಡ್ಬೋದು. ನೋಟ್ ಓದ್ತಾ ಇರ್ತೀರಾ, ನೋಟ್ ಟೈಪ್ ಮಾಡ್ತಾ ಇರ್ತೀರಾ, ನೀವೇ ಬರಿತಾ ಇರ್ತೀರ, ಅದನ್ನು ಸಮ್ಮರೈಸ್ ಮಾಡ್ಬೋದು, ರೀರೈಟ್ ಮಾಡ್ಬೋದು, ಗ್ರಾಮರ್ ಕರೆಕ್ಷನ್ ಮಾಡ್ಬೋದು. ಯಾವುದೋ ಬ್ರೌಸರ್ನಲ್ಲಿ ನೋಡ್ತಾ ಇರ್ತೀರಾ. ಸೊ ಯಾವ ಸ್ಕ್ರೀನಲ್ಲಿ ಬೇಕಾದ್ರೆ ಒಂದು ಪ್ರಾಂಪ್ಟನ್ನು ಓಪನ್ ಮಾಡಿಕೊಂಡು ಆ ಒಂದು ವೆಬ್ಸೈಟನ್ನು ಸಮ್ಮರೈಸ್ ಮಾಡ್ಬೋದು. ಮತ್ತು ಫೋಟೋಸು ಕೂಡ ಅಷ್ಟೇ, ಫೋಟೋಸ್ ಎರೇಸ್ ಮಾಡ್ಬೋದು AI ಮುಖಾಂತರ. ಮತ್ತು ಈ ಒಂದು ಸಿರಿಗೆ ತುಂಬ ಜಾಸ್ತಿ ಒಂದು ಕಂಟ್ರೋಲ್ನ ಕೊಟ್ಟಿದ್ದಾರೆ ಈಗ ತುಂಬ ಚೆನ್ನಾಗಿ. AI ಮುಖಾಂತರ ಅದು ಕೆಲಸವನ್ನು ಮಾಡುತ್ತೆ. ChatGPT ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಕಾದು ನೋಡೋಣ ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಒಂದು AI ಟೂಲು. ಸೊ ಈ ಒಂದು ಸಿರಿ ಇನ್ಮೇಲೆ ನಿಮ್ಮ ಫೋನ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡತ್ತಂತ ಆಯಿತಾ. ಅಂದರೆ ನೀವು ಜಸ್ಟ್ ವಾಯ್ಸ್ ಮುಖಾಂತರ ನಿಮ್ಮ ಫೋನ್ನ ನೀವು ಕಂಟ್ರೋಲ್ ಮಾಡ್ಬೋದು ವಾಯ್ಸ್ನ ಮುಖಾಂತರ. ಏನಾದರೂ ಏನೇ ಶೆಡ್ಯೂಲ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಮಾಡುತ್ತಂತೆ. ಈವನ್ ನೀವು ಫೋನಲ್ಲಿ ಮಾತನಾಡ್ತಿರ್ಬೇಕಾದ್ರೆ ಇನ್ಮೇಲೆ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ಆಯಿತಾ. ನೀವು ರೆಕಾರ್ಡಿಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ನೀವೇನು ಮಾತಾಡ್ತಿರ್ತೀರ ಅದು ಟೆಕ್ಸ್ಟಲ್ಲಿ ಸಮ್ಮರೈಸ್ ಮಾಡುತ್ತಂತೆ. ನೀವು ಮಾತಾಡಿದ್ದನ್ನು ರೆಕಾರ್ಡ್ ಮಾಡಿಕೊಂಡು ನೀವು ವಾಯ್ಸನ್ನು ಬೇಕಾದ್ರೆ ಇದು ಮಾಡ್ಕೊಬೋದು. ಮತ್ತು ಅದು ವಾಯ್ಸು ಟೆಕ್ಸ್ಟಿಗೆ ಕನ್ವರ್ಟ್ ಆಗಿ ನಿಮಗೆ ಸಮ್ಮರಿಯನ್ನು ಹೇಳುತ್ತೆ ಏನೇನು ಮಾತಾಡೋದು ಈ ಒಂದು ಕಾಲಲ್ಲಿ ಅಂತ. ಜೊತೆಗೆ ನೀವು ನೋಟ್ ಮಾಡ್ತಿರ್ಬೇಕಾದ್ರೆ ಕೈಯಲ್ಲಿ ಏನೋ ಒಂದು ಡ್ರಾ ಮಾಡ್ತೀರಾ ಆಯಿತಾ. ಸೊ ಡ್ರಾ ಮಾಡಿದಾಗ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಮೇಜನ್ನು AI ಮುಖಾಂತರ ಜನ್ರೇಟ್ ಮಾಡ್ಬೋದು. ಆ್ಯಕ್ಚುಯಲ್ ಫೋಟೋಸನ್ನು ಒಂದು ನೋಟ್ ಅಪ್ಲಿಕೇಶನ್ ಒಳಗಡೆ ಅದು ರೀಪ್ಲೇಸ್ ಮಾಡುತ್ತೆ, ಆ ಒಂದು ಇಮೇಜ್ನ ಕೂಡ ತೋರಿಸ್ತದೆ. ಈ ರೀತಿ ಅನೇಕ AI ಇಂಟಿಗ್ರೇಷನ್. ಬಟ್ ನಂಗೆ ಇದರಲ್ಲಿ ಏನು ಯುನೀಕ್ ಅಂತ ಅನ್ನಿಸ್ಲಿಲ್ಲ. ಇದು ಯಾವುದೋ ಬೇರೆ ಇಲ್ಲದೇ ಇರೋದು ನಮ್ಗೆ ಇದರಲ್ಲಿ ಸಿಗ್ತದೆ ಅಂತ ಅನ್ನಿಸ್ಲಿಲ್ಲ. ನಾವು ಚಾಟ್ ಮಾಡ್ತಿರ್ಬೇಕಾದ್ರೆ ಒಂದು ಇಮೇಜಿನ ಕಳಿಸ್ತೀವಲ್ವ, ಏನೋ ಒಂದು ಎಮೋಜಿನ ಕಳಿಸ್ತೀವಲ್ವ, ಇನ್ಮೇಲೆ AI ಜನ್ರೇಟ್ ಮಾಡಿಕೊಂಡು ನೀವು ಯಾರಿಗೆ ಕಳಿಸ್ತಾ ಇರ್ತೀರ ಅವ್ರ ಫೇಸ್ ಇರೋ ರೀತಿ ಒಂದು ಕಾರ್ಟೂನ್ ರೀತಿ ಇಮೇಜನ್ನು ಬೇಕಾದ್ರೆ ಕಳಿಸ್ಬೋದು. ಬರ್ಡೇ ವಿಶ್ ಮಾಡ್ತಾ ಇರ್ತೀರ, ಸೊ ಅವ್ರ ಇಮೇಜ್ ಹಾಕ್ಬಿಟ್ಟು ಒಂದು ಕಾರ್ಟೂನ್ ರೀತಿ ನೀವು AI ಮುಖಾಂತರ ಫೋಟೋ ಜನ್ರೇಟ್ ಮಾಡಿ ಕಳಿಸ್ಬೋದು. ಸೊ ಕಸ್ಟಮೈಸ್ಡ್ ಒಂದು ರೀತಿ ಇದು ಸಿಗುತ್ತೆ, ಏನೋ ಇಮೇಜಸ್ಗಳು ಸಿಗುತ್ತೆ, ಎಮೋಜಿಸ್ಗಳು ಸಿಗುತ್ತೆ. ಸೊ ಎಲ್ಲ ಫೀಚರ್ಗಳು ಬರ್ತಾ ಇದೆ.
ಸೊ ಇಂಟ್ರೆಸ್ಟಿಂಗ್ ಆಗಿದೆ ಆಯಿತಾ, ಹೌದು. ಬಟ್ ನನಗೆ ಏನೋ ಒಂದು ಯುನೀಕ್ ಮಾಡಿದ್ದಾರೆ ಅಂತ ಪರ್ಸ್ನಲಿ ಅನ್ನಿಸ್ಲಿಲ್ಲ ಆಯಿತಾ. ಈ ಫೀಚರ್ ಆಲ್ರೆಡಿ ಈವನ್ ನಿಮಗೆ ಗ್ಯಾಲಕ್ಸಿ ಡಿವೈಸ್ಗಳಲ್ಲೂ ಸ್ಯಾಮ್ಸಂಗ್ ಡಿವೈಸ್ಗಳಲ್ಲೂ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಹೈಯರ್ ಎಂಡ್ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಒಂದು ಫೀಚರ್ ಆಲ್ರೆಡಿ ಬರ್ತಾ ಇದೆ. ಬಟ್ ಸ್ಯಾಮ್ಸಂಗ್ ಅವರು ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇತ್ತೀಚೆಗಂತೂ ಎಲ್ಲ ಲ್ಯಾಪ್ಟಾಪ್ಗಳಲ್ಲೂ ಸಹ ಈ ಕೋಪೈಲಟ್ ಇಂಟಿಗ್ರೇಟ್ ಮಾಡಿರೋದ್ರಿಂದ ಈ ಎಲ್ಲ ಕೆಲಸವನ್ನು ನಾವು ಲ್ಯಾಪ್ಟಾಪಲ್ಲೂ ಕೂಡ ಮಾಡ್ಕೊಬೋದು. ಹೌದು, ಆಪಲ್ನವರು ಇಂಟಿಗ್ರೇಟ್ ಮಾಡಿದ್ದಾರೆ, ಬಟ್ ಸ್ವಲ್ಪ ಲೇಟಾಗಿ ಎಂಟ್ರ್ ಆಗಿದ್ದಾರೆ ಈ ಒಂದು AI ಜಗತ್ತಿಗೆ, ಅವ್ರ ಫೋನ್ಗಳಿಗೆ ಮತ್ತು ಟ್ಯಾಬ್ಲೆಟ್ಗಳಿಗೆ ಮತ್ತು ಅವರ ಎಲ್ಲ ಲ್ಯಾಪ್ಟಾಪ್ಗಳಿಗೆ ಏನೋ ಇಂಟಿಗ್ರೇಟ್ ಮಾಡಿ. ಬಟ್ ಸ್ಟಿಲ್ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಎಲ್ಲ ತುಂಬ ಸ್ಟೇಬಲಾಗಿ ಕೆಲಸ ಮಾಡೋ ಥರ ಇದೆ. ಕಾದ್ ನೋಡೋಣ, ನಮಗೆಲ್ಲ ಅಪ್ಡೇಟ್ ಬಂದ ಮೇಲೆ ಅದು ಮೋಸ್ಟ್ಲಿ ಒಂದು 2 ತಿಂಗಳ ಎಲ್ಲ ಡಿವೈಸ್ಗಳಿಗೂ ಬರಬಹುದು ಅಂತ ಕಾಣುತ್ತೆ. ಬಂದ ಮೇಲೆ ನಾವು ಟೆಸ್ಟ್ ಮಾಡಿ ಆ್ಯಕ್ಚುಲಿ ಹೆಂಗಿದೆ ಅಂತ ತಿಳ್ಕೊಬೋದು. ನನಗೆ ಪರ್ಸನಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಯುನೀಕ್ ಏನಲ್ಲ, ಆಲ್ರೆಡಿ ಬೇರೆಯವರು ಕೂಡ ಇದನ್ನು ಆಲ್ರೆಡಿ ಟ್ರೈ ಮಾಡಿದ್ದಾರೆ, ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಸ್ವಲ್ಪ ಯುನೀಕ್ ಅನ್ನಿಸ್ತು, ಇಷ್ಟ ಆಯಿತು ಆಯಿತಾ. ಡಿಫ್ರೆಂಟ್ ಆಗಿದೆ ನಂಗೆ ಅನ್ನಿಸ್ದಂಗೆ. ಅದು ತುಂಬ ಏನೋ ಹೆವಿ ಅಡ್ವಾನ್ಸ್ಡ್ ಏನೂ ಅಲ್ಲ. ಸ್ಯಾಮ್ಸಂಗ್ ಅವ್ರು ನಾಳೆನೇ ಅದನ್ನು ಬೇಕಾದ್ರೆ ಅವ್ರದ್ದು ಗ್ಯಾಲಕ್ಸಿ ಫೋನ್ಗೆ ಹೆಂಗೋ ಅವ್ರದ್ದು ಪೆನ್ ಕೂಡ ಇದೆ, ಇಂಟಿಗ್ರೇಟ್ ಮಾಡೋದೇನು ಕಷ್ಟ ಅಲ್ಲ ಆಯಿತಾ. ಒಟ್ಟಿಗೆ ಬಂದಿದೆ, ಏನು ಅಂತ ಯುನೀಕ್ ಅಂತ ಅನ್ನಿಸ್ಲಿಲ್ಲ ನನಗೆ. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಬಟ್ ಆಪಲ್ ಯೂಸರ್ಸಿಗೆ ಬೇಕಾಗಿತ್ತಿದು ಆಯಿತಾ, ಬೇಕಾಗಿತ್ತು ಬೇಕಾಗಿತ್ತು ಕಸ್ಟಮೈಸೇಷನ್ ಇವೆಲ್ಲ ಆಯಿತಾ. ಆ್ಯಂಡ್ರಾಯ್ಡ್ ಯಾವುದೋ ಕಾಲದಲ್ಲೇ ಇತ್ತು ಗುರು ಇವೆಲ್ಲ. ಸೊ ಎಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.